ನಮಸ್ತೆ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕನ್ನಡ ಕ್ಲಾಸ್ಗೆ ಸ್ವಾಗತ. ನಿನ್ನೆ ನಾವು ಏನು ಮಾಡಿದ್ರಪ್ಪ ಅಂದರೆ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಿದ್ವಿ. ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಒಂದು ಪ್ರಾಬ್ಲಮ್ನ ನಿಮಗೆ ಹೇಳ್ಕೊಟ್ಟಿದ್ದೆ, ಪ್ರಾಬ್ಲಮ್ನೂ ಕೂಡ ಹೇಳ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂದರೆ ಪೇಜ್ ನಂಬರ್ 107, ಈ 107 ಇರುವಂತಹ 106 ಇರುವಂಥ ಪ್ರಾಬ್ಲಮ್ ಫಸ್ಟ್ ತಿಳಿಸ್ಕೊಡ್ತೀನಿ. 106 ಅಲ್ಲಿ ಒಂದು ಪ್ರಾಬ್ಲಮ್ ಇದೆ, ಯಾವುದಪ್ಪ ಅಂದರೆ ಸ್ಟಾರ್ ಲಿಮಿಟೆಡ್ ಅಂತ ಒಂದು ಪ್ರಾಬ್ಲಮ್ ಇದೆ. ಈ ಸ್ಟಾರ್ ಲಿಮಿಟೆಡ್ ಪ್ರಾಬ್ಲಮ್ನ ಇವತ್ತು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಸ್ಟಾರ್ ಲಿಮಿಟೆಡ್ ಅನ್ನೋ ಒಂದು ಪ್ರಾಬ್ಲಮ್ನ ಆಲ್ರೆಡಿ ನೀವು ಸಾಲ್ವ್ ಮಾಡಿದ್ರಾ ಎಲ್ಲರೂ? ಯಾಕಂದ್ರೆ 10 lakh rupees ಬಂದಿದೆ. ಸೊ ಅಲ್ಲಿರುವಂಥ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಿರ್ತಾರೆ. ಏನು ಮಾಡ್ತಾ ಇದೀನಪ್ಪ ಅಂದರೆ ಕ್ವಶನ್ ನಂಬರ್ 9 ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಈ ಕ್ವಶನ್ ಅನ್ನ ನೋಡ್ಕೋಬೇಕು, ಯಾಕಂದ್ರೆ ಆಲ್ರೆಡಿ ಎಲ್ಲರ ಹತ್ರ ಕ್ವಶನ್ ಬ್ಯಾಂಕ್ ಇದೆ ಅನ್ಕೊಂಡಿದ್ದೀನಿ. ಸೊ ಕ್ವಶನ್ ಓದ್ತಾ ಇದೀನಿ ನೋಡಿ. ಕ್ವಶನ್ ನಂಬರ್ 9 ಪೇಜ್ ನಂಬರ್ 107 ಕರ್ನಾಟಕದ ಕ್ವಶನ್ ಬ್ಯಾಂಕ್ ಇರುವಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. From the following information, prepare balance sheet for the year ending 31st March 2018 as per Schedule 3 Companies Act 2013. So inventories particular set ಕೊಟ್ಟಿದ್ದಾರೆ. Inventories, equity share capital, plant and machinery, preference share capital, general reserve, creditors, provision for taxation, land and building, cash at bank, 12% debenture ಅಂತ ಕೊಟ್ಟಿದ್ದಾರೆ. ಸೊ ಅಮೌಂಟ್ ಕೂಡ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು 46 lakh ಇದೆ, 46 ಲಕ್ಷ. ಈ ಪ್ರಾಬ್ಲಮ್ನ ಇವತ್ತಿನ ಕ್ಲಾಸಲ್ಲಿ ಸಾಲ್ವ್ ಮಾಡ್ತೀನಿ. ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ನ ಹೋಮ್ವರ್ಕ್ನ ಕೊಡ್ತೀನಿ, ಅಂದರೆ ಕ್ವಶನ್ ನಂಬರ್ 10 ಅನ್ನ ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಸಾಲ್ವ್ ಮಾಡೋಣ ಹಾಗಾದ್ರೆ. ಸೊ ಇನ್ನೊಂದು ಲಾಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಈ ಒಂದು ಬ್ಯಾಲೆನ್ಸ್ ಶೀಟ್ನ ಕೂಡ ಏನು ಮಾಡ್ತಾ ಇದ್ದೀನಿ, ಕ್ಲೋಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇನ್ನೂ ಟೈಮ್ ಉಳಿದಿಲ್ಲ, ಜಾಸ್ತಿ ಟೈಮ್ ಇಲ್ಲ, ಆ ಕಾರಣಕ್ಕಾಗಿ ಇದನ್ನು ಕೂಡ ಕ್ಲೋಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ಅಂತ ಹೆಡಿಂಗ್ ಹಾಕಿ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st May 2018 ಇರಬೇಕು ಮೋಸ್ಟ್ಲಿ. 18 ಆಸ್ ಪರ್ Schedule 3 Companies Act 2013 ಹಾಕಿ ಪರ್ಟಿಕ್ಯುಲರ್ಸ್ ನೋಟ್ಸ್ ಅಂತ ಬರುತ್ತೆ. ನಾನು ನೋಟ್ಸ್ನ ಬಿಡಿಸ್ತಾ ಇಲ್ಲ, ಡೈರೆಕ್ಟ್ಲಿ ಬಿಡಿಸ್ತಾ ಇದ್ದೀನಿ. ಸೊ ನೋಡ್ರಿ ಏನೇನು ಕೊಟ್ಟಿದ್ದಾರೆ ಅಂತ ಒಂದೊಂದ್ಸರಿ ನೋಡ್ತೀವಿ. ಫಸ್ಟ್ ಆಫ್ ಆಲ್ ಅದೇನೇ ಇರಲಿ, ಫಸ್ಟ್ ಆಫ್ ಆಲ್ ಹೆಡ್ಡಿಂಗ್ ಹಾಕಬೇಕು. ಏನು ಹಾಕಬೇಕು? ನಂಬರ್ 1 ಹೆಡ್ಡಿಂಗು ಇಕ್ವಿಟಿ ಆ್ಯಂಡ್ ಲ್ಯಾಬಿಲಿಟೀಸ್. ಇಕ್ವಿಟಿ ಆ್ಯಂಡ್ ಲ್ಯಾಬಿಲಿಟೀಸ್ ಫಸ್ಟ್ ಹೆಡ್ಡಿಂಗ್ ಹಾಕಲೇಬೇಕು. ಸೊ ಈ ಇಕ್ವಿಟಿ ಆ್ಯಂಡ್ ಲ್ಯಾಬಿಲಿಟೀಸ್ ಅಲ್ಲಿ ಮತ್ತೆ ಏನಾಗುತ್ತಪ್ಪ ಅಂದರೆ ಮತ್ತೆ 3 ಆಪ್ಷನ್ ಬರುತ್ತೆ. ಅದು ಶೇರ್ ಹೋಲ್ಡರ್ ಫಂಡ್, ನಂಬರ್ 2 ಬಂದ್ಬಿಟ್ಟು ನಾನ್ ಕರೆಂಟ್ ಲ್ಯಾಬಿಲಿಟಿ, ಮತ್ತೊಂದು ಕರೆಂಟ್ ಲ್ಯಾಬಿಲಿಟಿ. ಸೊ ಫಸ್ಟ್ ಶೇರ್ ಹೋಲ್ಡರ್ ಫಂಡ್ ಅಲ್ಲಿ ಏನಾದರೂ ಕೊಟ್ಟಿದ್ದಾರಾ ಅಂತ ಚೆಕ್ ಮಾಡೋಣ. ಹೆಡ್ಡಿಂಗ್ ಹಾಕೋಣ, ಶೇರ್ ಹೋಲ್ಡರ್ ಫಂಡ್ ನಂಬರ್ 1. ಶೇರ್ ಹೋಲ್ಡರ್ ಫಂಡ್ ಅಂತ ಹಾಕೋಣ. ಶೇರ್ ಹೋಲ್ಡರ್ ಫಂಡ್ ಹಾಕಿದ ತಕ್ಷಣ ಇದರಲ್ಲಿ ಏನಾದ್ರು ಕೊಟ್ಟಿದ್ದಾರೆ ನೋಡಿ, ಕೊಟ್ಟಿದ್ದಾರೆ. ಸೊ ಶೇರ್ ಹೋಲ್ಡರ್ ಫಂಡ್ ಅಲ್ಲಿ ಇನ್ವೆಂಟ್ರೀಸ್ ಬರಲ್ಲ. ಇನ್ವೆಂಟ್ರೀಸ್ ಬಂದ್ಬಿಟ್ಟು ಕರೆಂಟ್ ಲ್ಯಾಬಿಲಿಟಿ, ಕರೆಂಟ್ ಅಸೆಟ್ ಅಲ್ಲಿ ಬರುತ್ತೆ. ಸೊ ನಿಮಗೆ ಕನ್ಫ್ಯೂಷನ್ ಮಾಡೋಕ್ಕೋಸ್ಕರ ಫಸ್ಟಿಗೆ ಇನ್ವೆಂಟರಿ ಕೊಟ್ಟಿದ್ದಾರೆ, ಅದು ಎಲ್ಲಿ ಬರುತ್ತೆ? ಕರೆಂಟ್ ಅಸೆಟ್ ಅಲ್ಲಿ ಬರುತ್ತೆ. ಸೊ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಮತ್ತು ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ ಎರಡಿದೆ ನೋಡಿ. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಒಂದು ಬರುತ್ತೆ, ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ ಒಂದು ಬರುತ್ತೆ, ಜನರಲ್ ರಿಸರ್ವ್ ಒಂದು ಬರುತ್ತೆ. ಯಾವುದು? ಜನರಲ್ ರಿಸರ್ವ್ ಒಂದು ಬರುತ್ತೆ. ಸೊ ಅದಕ್ಕಾಗಿ 3 ತಗೋಣ. ಇಕ್ವಿಟಿ ಶೇರ್ ಕ್ಯಾಪಿಟಲ್, ಅದಕ್ಕಿಂತ ಮುಂಚೆ ಅದಕ್ಕೂ ಒಂದು ಸೆಟ್ಟಿಂಗ್ ಬರುತ್ತೆ. ನಂಬರ್ A ಶೇರ್ ಕ್ಯಾಪಿಟಲ್. ಇದಕ್ಕೆ ನೋಟ್ ಹಾಕಬೇಕಾಗಿತ್ತು ನಾವು, ಆದರೆ ಡೈರೆಕ್ಟ್ಲಿ ಬಿಡ್ತಾರೆ. ಶೇರ್ ಕ್ಯಾಪಿಟಲ್, ಇಕ್ವಿಟಿ ಶೇರ್ ಕ್ಯಾಪಿಟಲ್, ಇಕ್ವಿಟಿ ಶೇರ್ ಕ್ಯಾಪಿಟಲ್, ಮತ್ತೊಂದು ಯಾವುದಿದೆ? ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್, ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್, ಇನ್ನೊಂದು ಜನರಲ್ ರಿಸರ್ವ್.
ಸೊ ಮೂರು ಅಮೌಂಟ್ ಹೇಳಿ ಎಷ್ಟೆಷ್ಟಿದೆ. ಇಕ್ವಿಟಿ 16 lakh, ನೆಕ್ಸ್ಟ್ 16 lakh ಅಲ್ಲ ಅದು 16 lakh, ಇನ್ನೊಂದು 6 lakh ಇದೆ, ನೆಕ್ಸ್ಟ್ 6 lakh ಇದೆ. ಓಕೆ, ಮೂರು ಕಂಪ್ಲೀಟ್ ಆಯ್ತು. ಯಾವುದು ಸೇರ್ ಕ್ಯಾಪಿಟಲ್, ಇದು ಸೇರ್ ಕ್ಯಾಪಿಟಲ್ ಎ ಆಗುತ್ತೆ, ಇದು ಜನರಲ್ ರಿಸರ್ವ್ ಬಿ ಆಗುತ್ತೆ. ನಮ್ಮ ಶೇರ್ ಕ್ಯಾಪಿಟಲ್ ಜನರಲ್ ರಿಸರ್ವ್ ಬರಲ್ಲ. ಸೊ ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟಿ. ಸೊ ನಂಬರ್ 2 ನಾನ್ ಕರೆಂಟ್ ಲಯಬಿಲಿಟೀಸ್. ಈ ನಾನ್ ಕರೆಂಟ್ ಲಯಬಿಲಿಟಿ ಲಾಂಗ್ ಟರ್ಮ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡೋಣ. ಎಸ್, ಡೆಬೆಂಚರ್ಸ್ ಇದೆ, 12% ಡೆಬೆಂಚರ್ಸ್ ಇದೆ, 12% ಡೆಬೆಂಚರ್ಸ್. ಎಷ್ಟಿದೆ ಅಮೌಂಟು? 12 ಲಕ್ಷ. 12% ಡಿಬೆಂಚರ್ಸ್ 12 ಲಕ್ಷ. ಇದು ಕಂಪ್ಲೀಟ್ ಆಯಿತು. ಇನ್ನು ಕರೆಂಟ್ ಲಯಬಿಲಿಟಿ ನಂಬರ್ 3. ಜಾಗ ಇಲ್ಲ, ಅದಕ್ಕೆ ಸ್ವಲ್ಪ ಗ್ಯಾಪ್ ಬಿಡ್ತಾ ಇಲ್ಲ, ನೀವು ಹಂಗೆ ಜಾಗ ಬಿಡ್ತಾರೆ. ಕರೆಂಟ್ ಲಯಬಿಲಿಟಿ ಈ ಕರೆಂಟ್ ಲಯಬಿಲಿಟಿ ಏನೇನು ಕೊಡಿದ್ರೆ ಕ್ರೆಡಿಟರ್ಸ್ ಒಂದು ಬರುತ್ತೆ, ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ನೋಡ್ಬೇಕು. ಅದು ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಶಾರ್ಟ್ ಟರ್ಮ್ ಅಸೆಟ್ ಆಗ್ತಿರ್ಬೋದು, ಮೋಸ್ಟ್ಲಿ ಅಸೆಟ್ ಆಗ್ತಿರ್ಬೋದು. ಚೆಕ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟ್ ಕೊಡಿ ಸ್ವಲ್ಪ. ಬರುತ್ತಲ್ಲ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್. ಇಲ್ಲಿಗೆ ಲಯಬಿಲಿಟೀಸ್ ಕಂಪ್ಲೀಟ್ ಆಯಿತು. ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಅಮೌಂಟ್ ಬಂದು ಎಷ್ಟೆಷ್ಟಂತೆ? 2,50,000. 2,50,000. 2,50,000. ನೆಕ್ಸ್ಟ್ ಇನ್ನೊಂದು ಮೇಲಿಂದು 3,50,000. ಎಲ್ಲ ಸೇರಿಸಿದ್ರೆ ಆನ್ಸರ್ ಬರುತ್ತಾ? 46 lakh. 46 lakh ಆನ್ಸರ್. ಇದನ್ನ ಏನ್ಬೇಕು? ಟೋಟಲ್ ಲಯಬಿಲಿಟಿ. ಇನ್ನು ನಂಬರ್ 2 ಅಸೆಟ್ಸ್. ಈ ಅಸೆಟ್ಸ್ ಅಲ್ಲಿ ಮತ್ತೆ ಎರಡು ವಿಧ ಬರುತ್ತೆ. ನಾನ್ ಕರೆಂಟ್ ಅಸೆಟ್ ಅಂದ್ರೆ ಫಿಕ್ಸ್ಡ್ ಅಸೆಟ್, ನಾನ್ ಕರೆಂಟ್ ಆರ್ ಫಿಕ್ಸ್ಡ್ ಎರಡು ಒಂದೇ. ನಾನ್ ಕರೆಂಟ್ ಆರ್ ಫಿಕ್ಸ್ಡ್ ಅಸೆಟ್, ನಾನ್ ಕರೆಂಟ್ ಆರ್ ಫಿಕ್ಸ್ಡ್ ಅಸೆಟ್. ಈ ನಾನ್ ಕರೆಂಟ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬರುತ್ತೆ ನಿಮಗೆ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಒಂದೇ ಇದೆ, ಲ್ಯಾಂಡ್ ಅಂಡ್ ಮಷಿನರಿ ಮೇಲೆ ಇದೆ ನೋಡಿ. ಫಸ್ಟ್ ಪ್ಲಾಂಟ್ ಅಂಡ್ ಮಷಿನರಿ ತಗೊಳ್ಳಿ. ಪ್ಲಾಂಟ್ ಮಷಿನರಿ, ಇನ್ನೊಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಲ್ಯಾಂಡ್ ಅಂಡ್ ಮಷಿನರಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಲ್ಯಾಂಡ್ ಅಂಡ್ ಮಷಿನರಿ ಬಂದ್ಬಿಟ್ಟು 10 ಲಕ್ಷ. 10 ಲಕ್ಷ 8 ಲಕ್ಷ 8 ಲಕ್ಷ. ಇನ್ನೊಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟಿದೆ? 26 ಲಕ್ಷ. ಮುಗಿಯಿತು. ಯಾವುದು ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ, ಲ್ಯಾಂಡ್ ಅಂಡ್ ಮಷಿನರಿ ಮತ್ತು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದೆ. ಸೊ ಇದು ಬಿಟ್ಟರೆ ಬಾಕಿ ಯಾವುದೂ ಇಲ್ಲ. ಇದರಲ್ಲಿ ನಂಬರ್ 2 ಕರೆಂಟ್ ಅಸೆಟ್ಸ್. ಈ ಕರೆಂಟ್ ಅಸೆಟ್ ಅಲ್ಲಿ ಏನೇನು ಬರುತ್ತಪ್ಪ ಅಂದ್ರೆ ಕ್ರೆಡಿಟ್ ಇನ್ವೆಂಟರೀಸ್ ಬರುತ್ತೆ. ಫಸ್ಟ್ ಇನ್ವೆಂಟರೀಸ್ ಅಮೌಂಟ್ ಬಂದ್ಬಿಟ್ಟು ಎಷ್ಟು ಅಮೌಂಟು? 7 ಲಕ್ಷ ಇದೆ ಇನ್ವೆಂಟರೀಸು, 7 lakh. ಅದರಲ್ಲಿ ನೆಕ್ಸ್ಟು ಕ್ಯಾಶ್ ಅಟ್ ಬ್ಯಾಂಕ್ ಇದೆ, ಕ್ಯಾಶ್ ಅಟ್ ಬ್ಯಾಂಕ್ 5 ಲಕ್ಷ. ಮುಗಿತಲ್ಲ? ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್? ಟೋಟಲ್ ಅಸೆಟ್, ಟೋಟಲ್ ಅಸೆಟ್ಸ್. ಸೊ ಟೋಟಲ್ ಅಸೆಟ್ಸ್ 46 lakh.
ಬೇಕು ಫಸ್ಟ್. ಯಾವ ರೀತಿ ಬಿಡಿಸ್ಬೇಕಂತ. ಸೊ ಪ್ರಾಬ್ಲಮ್ ನಂಬರ್ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಪ್ರಾಬ್ಲಮ್ ನಂಬರ್ 10 ಮತ್ತು 11. ಈ ಪ್ರಾಬ್ಲಮ್ ಅನ್ನ ನೀವು ಬಿಡಿಸಿ ಅಂತ ಹೇಳ್ತಾ ಇಲ್ಲಿಗೆ ಫೈನಾನ್ಸ್ ಸ್ಟೇಟ್ಮೆಂಟ್ ಕ್ಲಾಸ್ ಅನ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ರೆ ಸೊ ದಯವಿಟ್ಟು ಕೇಳ್ಬೋದು, ಅದಕ್ಕೆ ನಾವು ಆನ್ಸರ್ ಕೊಡ್ತೀವಿ. ನಿಮಗೂ ಕೂಡ ಯಾವ್ದಾದ್ರು ಡೌಟ್ಸ್ ಇದ್ರೆ ಕೇಳ್ರಿ, ಹೇಳೋಣ. ಸೊ ಎಕ್ಸಾಮ್ಗೆ ಅಷ್ಟೊಂದು ಏನು ಇಂಪಾರ್ಟೆಂಟ್ ಅಲ್ಲ, ಆ ಕಾರಣಕ್ಕಾಗಿ ನಾನು ಅಷ್ಟೇ ಹೇಳಿದ್ದೀನಿ. ಯಾಕಂದರೆ ಇಲ್ಲಿ 4 ವರ್ಷದ ಕ್ವಶನ್ ಪೇಪರ್ನ ನೋಡಿದರೆ, ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, 4 ವರ್ಷದ ಕ್ವಶನಲ್ಲಿ ನೋಡಿದ್ರೆ ಎಲ್ಲ ಯಾವ್ದು ಕೇಳಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕೇಳಿದರೆ ಆ ಅಕೌಂಟ್ನ ಮಾತ್ರ ಬಿಡಿಸಿದ್ರೆ ಸಾಕು. ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಬಿಡಿಸೋದು ಬಿಡಕ್ಕೆ ಹೋಗ್ಬೇಡಿ, ಇದನ್ನು ಕೂಡ ಸ್ವಲ್ಪ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕ್ಲಾಸನ್ನು ಕ್ಲೋಸ್ ಮಾಡ್ತೀನಿ. 2 10 ಮತ್ತು 11 ನನಗೆ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.